ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ 28ನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ. ಈ ದಿನದಂದು ಕಳೆದ ಬಾರಿಯ 51ನೇ ದಿನದಲ್ಲಿ ನಾವು ನಿರ್ವಹಿಸಿರುವಂತಹ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಇಲ್ಲಿ ಕದಂತಾಳ್ ಚಟುವಟಿಕೆ ಮೂಲಕ ಮಕ್ಕಳನ್ನು ಒಳಗೆ ಪ್ರವೇಶಿಸಬೇಕಾಗತ್ತೆ. ನಂತರದಲ್ಲಿ ಮಳೆ ಚಪ್ಪಾಳೆ ಹಾಗೂ ದುಂಬಿ ಚಪ್ಪಾಳೆಯನ್ನು ಹಾಕಿಸೋದ್ರ ಮೂಲಕ ಶುಭಾಶಯ ವಿನಿಮಯ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಈ ಚಟುವಟಿಕೆಯಾದ ನಂತರ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಿರಂತರ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾರ್ಗದರ್ಶನ ನೀಡಿ 1ನೇ ತರಗತಿಗೆ ವಿದ್ಯಾಪ್ರವೇಶ ತರಗತಿಗಳನ್ನು ಮುಂದುವರಿಸುವುದು. ಸಂಬಂಧಪಟ್ಟಂತೆ ಪ್ರಕೃತಿ ನಡಿಗೆ ಅಂತೇಳಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು. ಇದರಲ್ಲಿ ಹತ್ತಿರದಲ್ಲಿ ಅಂದರೆ ಶಾಲೆಗೆ ಹತ್ತಿರದಲ್ಲಿ ಉದ್ಯಾನವನ ಇದ್ದರೆ ಅಥವಾ ಶಾಲೆ ಕೈತೋಟ ಇದ್ದರೆ ಅಲ್ಲಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಇರುವಂತಹ ವಿವಿಧ ರೀತಿಯ ಗಿಡ ಮರಗಳ ಬಗ್ಗೆ ಒಂದು ಮಾತನಾಡಲಿಕ್ಕೆ ಅಥವಾ ಅನ್ವೇಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 2ನೇ ಅವಧಿ ನನ್ನ ಸಮಯ. ಇಲ್ಲಿ ಇವತ್ತಿನ ದಿನದಲ್ಲಿ ಅಂದರೆ ದಿನ 28ರಲ್ಲಿ ಹೊಸ ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ. 4 ಕಲಿಕಾ ಸ್ಥಳಗಳಲ್ಲಿ ಒಟ್ಟು 8 ಚಟುವಟಿಕೆಗಳನ್ನು ಯಾವ ರೀತಿ ಆಯೋಜನೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವು ಅದೇ ರೀತಿಯಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಾಗತ್ತೆ. ಮಕ್ಕಳೇ, ಇಲ್ಲಿ ಗೊಂಬೆ ಕಲಿಕಾ ಸ್ಥಳ ಮತ್ತು ಬಿಲ್ಡಿಂಗ್ ಬ್ಲಾಕ್ ಕಲಿಕಾ ಸ್ಥಳದಲ್ಲಿ ಹೊಸ ಚಟುವಟಿಕೆಯನ್ನ ಹೇಳ್ಕೊಡ್ತೀನಿ. ನಾಳೆಯಿಂದ ಈ ಚಟುವಟಿಕೆಗಳನ್ನ ನೀವು ಇಲ್ಲಿ ಬಂದಾಗ ಮಾಡಬೇಕು. ಇಲ್ಲಿ ಏನ್ ಚಟುವಟಿಕೆ ಕೊಟ್ಟಿದ್ದಾರೆ ಅಂದ್ರೆ ಎತ್ತರಕ್ಕೆ ಏರೋಣ ಅಂತ ಹೇಳಿ ಚಟುವಟಿಕೆ ಕೊಟ್ಟಿದ್ದಾರೆ. ಏನ್ ಚಟುವಟಿಕೆ ಹೇಳಿ? ಎತ್ತರಕ್ಕೆ ಏರೋಣ ಅಂತ ಹೇಳಿ. ಹೇಗ್ ಮಾಡೋದು ಅಂತ ಇಲ್ಲಿ ನಾನು 3 ಐಟಮ್ಸ್ ಗಳು ಇಟ್ಟಿದ್ದೀನಿ. ಅದರಿಂದ ಒಂದನ್ನ ನಾನು 3 ಕೂಡ ಮಾಡಿ ತೋರಿಸ್ತೀನಿ. ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ಆ ಚಟುವಟಿಕೆಯನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೋಡಿ, ಬಾಕ್ಸ್ ಗಳಿದೆ. ಇವಾಗ ಆ ಬಾಕ್ಸ್ ಗಳನ್ನ ಎತ್ತರ ಪ್ರಕಾರ ಜೋಡಿಸ್ತಾ ಹೋಗೋಣ. ಆಯ್ತಾ? ನೋಡಿ, ಈ ತರ ಜೋಡಿಸ್ತಾ ಹೋಗ್ಬೋದು. ಗೊತ್ತಾಯ್ತಾ? ಈ ತರ ಎತ್ತರ ಪ್ರಕಾರ ಏನ್ ಮಾಡೋದು, ಈ ರೀತಿ ಹೈಟ್ ವೈಸ್ ಬಿಲ್ಡಿಂಗ್ ಕಟ್ತಾರಲ್ಲ, ಗೊತ್ತಿದೆಯಲ್ಲ, ಇಟ್ಟಿಗೆ ಹಾಕಿ ಆ ರೀತಿ ಜೋಡಿಸೋದು. ಇನ್ನೊಂದಿದೆ, ಇಲ್ಲಿ ಲೋಟಗಳಿದೆಯಲ್ಲ, ಲೋಟಗಳನ್ನ ಅದೇ ರೀತಿ ಜೋಡಿಸ್ತಾ ಹೋಗೋದು. ಗೊತ್ತಾಯ್ತಾ? ಇದು ಯಾವ್ದು ಟಿವಿನಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿರ್ಬೇಕಲ್ಲ, ಒಂದ್ರ ಮೇಲೊಂದು ಲೋಟಗಳನ್ನ ಜೋಡಿಸ್ತಾರಲ್ಲ ನೋಡಿ. ಈ ತರ ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ನೀವೇನ್ ಮಾಡ್ಬೇಕು, ಲೋಟಗಳಿದೆ, ಡೈಸ್ಗಳು ನಾನು ಮಾಡಿ ತೋರಿಸ್ತೀನಿ. ಹಾಗೆ ಬಾಕ್ಸ್ ಗಳಿದಾವೆ. ನಿಮ್ಮಲ್ಲಿ ಮನೆಗಳಲ್ಲಿ ಈ ತರ ಲೋಟಗಳಿದ್ರೆ ಬೇಕಾದ್ರೆ ನೀವು ಅದನ್ನ ಮಾಡಿ ಕಲ್ತ್ಕೋಬಹುದು. ನೋಡಿ, ಈ ತರ ಎತ್ತರ ಪ್ರಕಾರ ಏನ್ ಮಾಡ್ಬೇಕು, ಜೋಡಿಸ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ನೋಡಿ, ಈ ರೀತಿಯಲ್ಲಿ ಜೋಡಿಸ್ತಾ ಹೋಗ್ಬೇಕು ಲೋಟಗಳನ್ನ. ಹಾಗೆ ಡೈಸಿಂದ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೀವು ಅದನ್ನ ಮಾಡ್ಬೇಕು. ಇಲ್ಲಿ ಬಾಕ್ಸ್ ಗಳಲ್ಲಿ ಜೋಡಿಸ್ತೆ ಹೈಟ್ ವೈಸ್, ಹಾಗೆ ಲೋಟಗಳಲ್ಲಿ ಜೋಡಿಸ್ತೆ. ಹಾಗೆ ನೋಡಿ, ಇಲ್ಲಿ ಡೈಸ್ಗಳಿದ್ದು, ಡೈಸ್ಗಳಲ್ಲೂ ಕೂಡ ನಾವು ಎತ್ತರಕ್ಕೆ ಏರೋಣ ಅಂತ ಎತ್ತರಕ್ಕೆ ಜೋಡಿಸ್ಕೊಂಡು ಹೋಗ್ಬೇಕು. ಈ ರೀತಿ ತುದಿ ಬರೋ ತರ ಜೋಡಿಸ್ಬೋದು. ಸ್ಟ್ರೈಟ್ ಆಗ್ಬೇಕಾದ್ರೂ ನೀವು ಜೋಡಿಸ್ಬೋದು. ಗೊತ್ತಾಯ್ತಾ? ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ಈ ಚಟುವಟಿಕೆಯನ್ನ ಮಾಡ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಗೊಂಬೆ ಕಲಿಕಾ ಸ್ಥಳ ಇದೆ. ಇದೇ ಕಲಿಕಾ ಸ್ಥಳದಲ್ಲಿ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಉದಾಹರಣೆಗೆ ಇಲ್ಲಿ ಗೊಂಬೆಗಳಿಟ್ಟಿದ್ದೀನಿ. ಇಲ್ಲಿ ಯಾವ್ದಾದ್ರು ಒಂದು ಗೊಂಬೆಯನ್ನ ತಗೊಂಡು ಆ ಗೊಂಬೆ ನಾನೇ ಅನ್ನೋ ತರ ಮಾತಾಡ್ಬೇಕು. ಈಗ ಉದಾಹರಣೆಗೆ ನಾನು ಕುರಿ ಆಗಿದ್ರೆ, ಇದೇನ್ ಮಕ್ಳು ಇದು ಕುರಿ ಅಲ್ವಾ? ನಾನು ಕುರಿ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳ್ಬೇಕು. ನಾನು ಕುರಿ ಆಗಿದ್ರೆ ಎಲೆಗಳನ್ನ ತಿಂತಾ ಇದ್ದೆ, ಸೊಪ್ಪುಗಳನ್ನ ತಿಂತಾ ಇದ್ದೆ. ಆಮೇಲೆ ಇನ್ನೇನಿದೆ, ಕುರಿ ಉಪಯೋಗಗಳಿಂದೇನಿದೆ, ನನ್ನಿಂದ ಮಾಂಸವನ್ನ ಪಡಿತಾ ಇದ್ರು ಜನರು, ಮಾಂಸವನ್ನ ಕೊಡ್ತಾ ಇದ್ದೆ. ಕುರಿಯಿಂದ ಹಾಲು ಕೂಡ ಸಿಗುತ್ತಲ್ವಾ, ಹಾಲು ಕೊಡ್ತಾ ಇದ್ದೆ ಅಂತೇಳಿ ಹೇಳ್ಬೇಕು. ಈ ಕುರಿ ಬಗ್ಗೆ ಮಾತಾಡ್ಬೇಕು. ಅಂದ್ರೆ ನಾನೇ ಕುರಿ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತೇಳಿ. ಇನ್ನು ಉದಾಹರಣೆಗೆ ಸಿಂಹ ಇದೆ. ಇಲ್ಲಿ ಸಿಂಹ ತಗೊಂಡ್ರೆ, ನಾನು ಸಿಂಹ ಆಗಿದ್ರೆ ಏನ್ ಮಾಡ್ತಿದ್ದೆ, ನಾನು ಕಾಡಿಗೆ ರಾಜ ಆಗ್ತಿದ್ದೆ, ಎಲ್ಲಾ ಪ್ರಾಣಿಗಳನ್ನ ಹೆದರಿಸ್ತಿದ್ದೆ ಅಂತ ಈ ರೀತಿಯಲ್ಲಿ ಆ ಒಂದು ಪ್ರಾಣಿಗಳ ಬಗ್ಗೆ ಅಥವಾ ಗೊಂಬೆಗಳ ಬಗ್ಗೆ ಏನ್ ಮಾಡ್ಬೇಕು, ಮಾತಾಡ್ಬೇಕು. ಗೊತ್ತಾಯ್ತಾ? ಮಕ್ಕಳೇ, ಇಲ್ಲಿ ಗಣಿತ ಮತ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳಕ್ಕೆ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಒಂದು ಆಟ ಇದೆ. ಇಲ್ಲಿ ದಾಳದ ಚಟುವಟಿಕೆ ಅಂತೇಳಿ. ಇದು ಡೈಸ್. ಮಕ್ಕಳೇ, ಇದು ಡೈಸ್ ನೋಡಿದ್ರಲ್ಲ, ಇದು ಡೈಸ್ ಮತ್ತೆ ಇದೊಂದು ಬೋರ್ಡ್ ಇಟ್ಟಿದ್ದೀನಿ. ಈ ಡೈಸ್ ಅಲ್ಲಿ ನಾನು ಏನ್ ಮಾಡಿದೀನಿ, ವೃತ್ತಗಳನ್ನ ಹಾಕಿದೀನಿ. ಎಷ್ಟೆಷ್ಟು ಚುಕ್ಕಿಗಳಿದೆ ಅಂತೇಳಿ ನೋಡ್ಬೋದು. ಇಲ್ಲಿ ಎಷ್ಟಿದೆ, 1 2 3 4 5 6. ಇಲ್ಲೆಷ್ಟಿದೆ, 1 2 3. ಇಲ್ಲಿ 1 2. ಈ ರೀತಿ
ಬೇರೆ ಬೇರೆ ಚುಕ್ಕಿಗಳನ್ನ ನಾನು ಏನ್ ಮಾಡಿದ್ದೀನಿ ಹಾಕಿದ್ದೀನಿ. ಹಾಗೆ ಇದೇ ರೀತಿ ಸ್ಟಾರ್ಗಳನ್ನ ಏನ್ ಮಾಡಿದ್ದೀನಿ ನಾನು ಈ ಬೋರ್ಡಲ್ಲಿ ಹಾಕಿದ್ದೀನಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ದಾಳವನ್ನ ಬಿಡ್ಬೇಕು ಹಿಂಗೆ. ಇದು ಬಿಟ್ಟಾಗ ಮೇಲ್ಭಾಗದಲ್ಲಿ ಎಷ್ಟು ಬೀಳುತ್ತೆ ಚುಕ್ಕಿ ನೋಡ್ಕೋಬೇಕು. ಮೇಲ್ಭಾಗದಲ್ಲಿ ಎಷ್ಟು ಬಿದ್ದಿದೆ? 1 2 3 4 5 ಬಿದ್ದಿದೆ ಅಲ್ವಾ? ಇದೇ ತರ 5 ಸ್ಟಾರ್ಗಳು ಎಲ್ಲಿದೆ ಅಂತ ಹುಡುಕ್ಬೇಕು. ಉದಾಹರಣೆಗೆ 5 ಸ್ಟಾರ್ಗಳು ಎಲ್ಲಿದೆ? ಇಲ್ಲಿದೆ ನೋಡಿ, 1 2 3 4 5. ಅಲ್ಲಿಗೆ ಏನ್ ಮಾಡ್ಬೇಕು? ಒಂದು ಕಲ್ಲನ್ನ ತಗೊಂಡು ಇಡಬೇಕು. ಆಯ್ತಾ? ನೆಕ್ಸ್ಟ್ ಮತ್ತೆ ಏನ್ ಮಾಡ್ಬೇಕು? ಈ ದಾಳವನ್ನ ಬಿಡ್ಬೇಕು. ಮತ್ತೆ ದಾಳವನ್ನ ಬಿಟ್ಟಾಗ ಎಷ್ಟು ಬೀಳುತ್ತಿಲ್ಲಿ ನೋಡಿ, ಇಲ್ಲಿ ಎಷ್ಟು ಬಿತ್ತು? 1 ಎಲ್ಲಿದೆ ಸ್ಟಾರು? ಇಲ್ಲಿ ಮಧ್ಯಭಾಗದಲ್ಲಿದೆ. ಸೊ 1 ಬಿದ್ದಾಗ ಏನ್ ಮಾಡ್ಬೇಕು? ಅದ್ರ ಮೇಲೆ ಇಡಬೇಕು. ಇದೇ ರೀತಿ ಎಲ್ಲಾ ಮನೆಗಳಲ್ಲೂ ಕಲ್ಲಿಡೋರ್ಗು ಏನ್ ಮಾಡ್ಬೇಕು? ಡೈಸ್ ಇಂದ ಆಟ ಆಡಿ ನೀವೇನ್ ಮಾಡ್ಬೇಕು? ಆಟವನ್ನ ಆಡ್ಬೇಕಾಗತ್ತೆ. ಗೊತ್ತಾಯ್ತಾ? ಇದು ಯಾವುದು ಗಣಿತ ಕಲಿಕಾ ಸ್ಥಳದಲ್ಲಿ ಬಂದಾಗ ಈ ಚಟುವಟಿಕೆ ಡೈಸ್ ಜೊತೆ ಏನ್ ಮಾಡ್ಬೇಕು? ಆಟ ಆಡ್ಬೇಕು. ಅದೇ ರೀತಿ ಇದ್ರಲ್ಲೇನೆ ವಿಜ್ಞಾನ ಅನ್ವೇಷಣಾ ಸ್ಥಳದಲ್ಲೇನೆ ಇನ್ನೊಂದು ಚಟುವಟಿಕೆ ಇದೆ, ಬಾಯಾರಿದ ಕಾಗೆ ಅಂತ. ಮಕ್ಳೇ ನಿಮ್ಗೆಲ್ಲ ಬಾಯಾರಿದ ಕಾಗೆ ಬಗ್ಗೆ ಗೊತ್ತಿದೆಯಲ್ಲ ಕತೆ? ಕಾಗೆ ಬಾಯಾರಿಕೆ ಆಗಿತ್ತು, ಅದೇನ್ ಮಾಡ್ತು? ನೀರು ಹುಡ್ಕೊಂಡು ಹೊರಟಿತ್ತು. ಅಲ್ಲಿ ಏನ್ ಮಾಡ್ತು? ಒಂದು ಊಜಿ ಸಿಕ್ತು. ಆ ಊಜಿನಲ್ಲಿ ನೀರೇನಾಗಿತ್ತು? ಕೆಳಭಾಗದಲ್ಲಿತ್ತು. ಆ ಕಾಗೆಗೆ ಅದ್ರೊಳಗಡೆ ಬಾಯಿ ಹಾಕ್ಲಿಕ್ಕೆ ಆಯ್ತಾ? ಇಲ್ಲ, ನೀರ್ ಸಿಗ್ಲಿಲ್ಲ ಅಲ್ವಾ? ಅವಾಗ ಏನ್ ಮಾಡ್ತು ಅಂದ್ರೆ ಅದು ಪಕ್ಕದಲ್ಲಿದ್ದಂತ ಕಲ್ಲುಗಳನ್ನೆಲ್ಲ ತಂದು ಆ ನೀರೊಳಗಡೆ, ಆ ಊಜಿ ಒಳಗಡೆ ಹಾಕ್ತು. ಅವಾಗ ನೀರು ಮೇಲೆ ಬಂತು, ನೀರು ಕುಡ್ಕೊಂಡು ಹೊರಟೋಯ್ತು ಅಂತ ಕಾಗೆ ಕತೆ ಕೇಳಿದಿರಲ್ವಾ? ಇಲ್ಲೂ ಕೂಡ ನೋಡಿ, ಇದರಲ್ಲಿ ನಾನು ಕೆಳಭಾಗದಲ್ಲಿ ನೀರಿಟ್ಟಿದ್ದೀನಿ. ಈ ನೀರನ್ನ ಮೇಲ್ಭಾಗಕ್ಕೆ ಬರೆಸ್ತೀನಿ. ಹೇಗ್ ಬರೆಸ್ತೀನಿ? ಇಲ್ಲಿ ಕಲ್ಲುಗಳಿದೆ ಮಕ್ಕಳ, ಈ ಕಲ್ಲುಗಳನ್ನ ಇದಕ್ಕೆ ಹಾಕ್ತಾ ಹೋದಾಗ ಏನಾಗುತ್ತೆ? ನೀರು ಮೇಲೆ ಬರುತ್ತೆ. ನೋಡಿ ಇಲ್ಲಿ ನೀರು ಮೇಲೆ ಬರ್ತಿದ್ಯಾ? ನೋಡಿ, ಎಲ್ಲಿತ್ತು ಮೊದಲು ನೀರು? ಇಲ್ಲಿತ್ತು ನೀರು. ಇವಾಗ ನೋಡಿ ಇಲ್ಲಿ ಮೇಲ್ಭಾಗಕ್ಕೆ ಬಂದಿದೆ. ಅಂದ್ರೆ ನೀರೊಳಗಡೆ ಕಲ್ಲಾಕಿದ ತಕ್ಷಣ ಏನಾಯ್ತು? ನೀರು ಮೇಲೆ ಬಂತು. ಈ ಚಟುವಟಿಕೆನ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನೀವು ಮಾಡಬೇಕು. ಮಕ್ಕಳನ್ನ ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳಕ್ಕೆ ಬಂದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಚಿತ್ರ ಸರಣಿ ಓದುವುದು ಅಂತ ಕೊಟ್ಟಿದ್ದಾರೆ. ಚಿತ್ರ ಸರಣಿ ಅಂದ್ರೆ ನಾನು ಇಲ್ಲೊಂದು ಕಥೆನ ಏನ್ ಮಾಡಿದೀನಿ, ಈ ರೀತಿ ಕತೆ ಇತ್ತು, ಇದು ಚಾರ್ಟ್, ಅದನ್ನ ಕಟ್ ಮಾಡಿದೀನಿ. ಇಲ್ಲಿ ಯಾವ್ದಾದ್ಮೇಲೆ ಯಾವ್ದು ಅಂತೇಳಿ ನಾನು ಇವಾಗ ಜೋಡಿಸ್ಕೊಡ್ತೀನಿ. ಫಸ್ಟ್ ಏನು ಕತೆ, ಸ್ಟಾರ್ಟಿಂಗ್ ಏನಿತ್ತು, ಆಮೇಲೆ ಲಾಸ್ಟ್ ವರ್ಗು ಏನು ಅಂತ ನಾನು ಜೋಡಿಸ್ತೀನಿ. ನೀವು ಅದೇ ರೀತಿ ಜೋಡಿಸ್ಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಉದಾಹರಣೆಗೆ ಫಸ್ಟ್ನೇದು, ಈಗ ನನಗೆ ಈ ಕತೆ ಗೊತ್ತಿದೆ ಹಾಗಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಕತೆ ಹೇಳ್ಬಿಟ್ಟು ಆಮೇಲೆ ಮಾಡಿಸ್ತೀನಿ. ಇಲ್ಲಿ ನೋಡಿ, ಸಿಂಹ ಹೇಳ್ತಿದೆ, ಕಾಡಿನ ಸಿಂಹ ನಾನೇ ಬಲಶಾಲಿ ಎಂದು ಕೂಗಿ ಹೇಳಿತ್ತು. ಇದು ಫಸ್ಟ್ ಕಾರ್ಡ್. ಆಮೇಲೆ ಎಲ್ಲರಿಗೂ ತೊಂದರೆ ಕೊಡಲು ಶುರು ಮಾಡಿತು. ಎರಡನೇದು ಏನ್ ಮಾಡ್ತು? ನಾನೇ ರಾಜ ಅನ್ಕೊಂಡು ಎಲ್ರಿಗೂ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತು. ಮೂರನೇದು ಅದಕ್ಕೆ ಮೊಲ ಏನ್ ಮಾಡ್ತು? ಮೊಲವು ಅದಕ್ಕೆ ಪಾಠ ಕಲಿಸ ಬಯಸಿತು, ಸಿಂಹದ ಬಳಿಗೆ ಬಂದಿತ್ತು. ಮೊಲ ಏನ್ ಮಾಡ್ತು? ಹೇಗಾದ್ರೂ ಮಾಡಿ ಸಿಂಹಕ್ಕೆ ಪಾಠ ಕಲಿಸ್ಬೇಕು ಅಂತ ಅದೇನ್ ಮಾಡ್ತು? ಪಾಠ ಕಲಿಸ್ಬೇಕು ಅಂತ ಸಿಂಹದ ಹತ್ರ ಬರುತ್ತೆ. ಆಮೇಲೆ ಏನ್ ಮಾಡುತ್ತೆ ಮೊಲ? ನೋಡಿ ಇಲ್ಲಿ, ನಿನಗಿಂತ ಬಲಶಾಲಿಯನ್ನು ತೋರುವೆನು ಬಾ ಎಂದಿತ್ತು. ಬಾವಿಯ ಬಳಿಗೆ ಕರೆದು ಇಣುಕು ಎಂದಿತ್ತು. ಸಿಂಹವು ತನ್ನದೇ ಬಿಂಬ ನೋಡಿತ್ತು. ಇದಾದ್ಮೇಲೆ ಕೊನೆಯದು, ಅದನ್ನು ಹಿಡಿಯಲೆಂದು ಬಾವಿಗೆ ಹಾರಿತ್ತು. ಬಾವಿಯೊಳಗೆ ಮುಳುಗಿ ಪ್ರಾಣ ಬಿಟ್ಟಿತ್ತು. ನೋಡಿ, ಇದು ಫಸ್ಟ್, ಇದು ಸೆಕೆಂಡ್, ಇದು 3, ಇದು 4, ಇದು 5. ಈ ರೀತಿಯಲ್ಲಿ ಇದನ್ನ ಏನ್ ಮಾಡ್ಬೇಕು? ಅನುಕ್ರಮವಾಗಿ ಜೋಡಿಸ್ಬೇಕು. ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಇಲ್ಲಿ ಜೋಡಿಸ್ಬೇಕು. ಈ ಕಥೆಯ ಚಾರ್ಟ್ ಅನ್ನ ಏನ್ ಮಾಡಿದೀನಿ, ಕಟ್ ಮಾಡಿರೋದನ್ನ ನೀವೇನ್ ಮಾಡ್ಬೇಕು? ಜೋಡಿಸ್ಬೇಕು. ಯಾವ ರೀತಿ ಜೋಡಿಸ್ಬೇಕು? ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ ಜೋಡಿಸ್ಬೇಕು. ಒಂದು ಚಟುವಟಿಕೆ. ಇನ್ನು ಬರೆಯುವ ಒಂದು ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಬ್ಬರ್ ಅಕ್ಷರಗಳನ್ನ ಇಟ್ಟಿದ್ದೀನಿ, ಇಲ್ಲಿ ಪೇಪರ್ ಇಟ್ಟಿದ್ದೀನಿ, ಹಾಳೆಯನ್ನ. ಈ ಹಾಳೆ ಮೇಲೆ ಇದನ್ನ ಏನ್ ಮಾಡ್ಬೇಕು? ಟ್ರೇಸ್ ಮಾಡ್ಬೇಕು. ನೋಡಿ, ಇಲ್ಲಿ ಉದಾಹರಣೆಗೆ ನಾನು ಟ್ರೇಸ್ ಮಾಡಿ ತೋರಿಸಿದ್ದೇನಿದು ಮಕ್ಕಳ? ಹೂ ಅನ್ನೋ ಅಕ್ಷರ, ಇದು ಟ ಅನ್ನೋ ಅಕ್ಷರ. ಇದ್ರ ಮೇಲೆ ಟ್ರೇಸ್ ಮಾಡ್ಬೇಕು. ಇದು ಗಟ್ಟಿಯಾಗಿ ಇಟ್ಕೊಂಡು ಏನ್ ಮಾಡ್ಬೇಕು? ಹೂ ಅನ್ನೋ ಅಕ್ಷರವನ್ನ ಈ ರೀತಿ ಟ್ರೇಸ್ ಮಾಡಬೇಕು. ಗೊತ್ತಾಯ್ತಾ? ನೋಡಿ, ನೀವು ಮಾಡಿದೀರಾ ಮೊದಲೆಲ್ಲ ವೃತ್ತಗಳು ಮತ್ತೆ ಆಕೃತಿಗಳನ್ನ ಮಾಡಿದ್ರಿ ಅಲ್ವಾ ಮಕ್ಕಳ? ಇದು ಅಕ್ಷರಗಳನ್ನ ಟ್ರೇಸ್ ಮಾಡೋಂಥದ್ದು. ನೋಡಿ, ಇಲ್ಲಿ ಏನಾಯ್ತಿದು? ಊ. ಈಗ ಇದ್ರ ಪಕ್ಕಕ್ಕೆ ಟ ಇಡೋಣ. ಏನಾಯ್ತು ಈಗ? ಏನಾಯ್ತು ಒಟ್ಟಿಗೆ? ಊಟ. ಏನು? ನೋಡಿ, ಈ ತರ ಟ್ರೇಸ್ ಮಾಡಬೇಕು. ಸ್ವಲ್ಪ ಆಚೆ ಈಚೆ ಹೋಗುತ್ತೆ, ಆದ್ರೂ ನೀವು ಗಟ್ಟಿ ಹಿಡ್ಕೊಂಡು ಟ್ರೇಸ್ ಮಾಡ್ಬೇಕು. ಏನ್ ಬಂತೀಗ? ಇಲ್ಲಿ ಇದೇ ತರ ನೋಡಿ, ಬೇರೆ ಬೇರೆ ಇದೆ.
ಈ ಬೇರೆ ಬೇರೆ ಇದಾವೆ ರಬ್ಬರ್ ಅಕ್ಷರಗಳು, ಇವುಗಳನ್ನ ಇಟ್ಕೊಂಡು ನೀವು ಅಲ್ಲಿ ಒಂದೊಂದು ಅಕ್ಷರನಾದ್ರು ಟ್ರೇಸ್ ಮಾಡ್ಬೋದು ಅಥವಾ ಈ ತರ ಪದಗಳನ್ನಾದ್ರೂ ಟ್ರೇಸ್ ಮಾಡ್ಬೋದು. ಟ್ರೇಸ್ ಮಾಡಿ ಆಮೇಲೆ ಇದಕ್ಕೆ ಬಣ್ಣ ಹಚ್ಚಿ, ಆಯ್ತಾ? ನೆಕ್ಸ್ಟ್ ಮಕ್ಕಳ, ಇಲ್ಲಿ ಆಟಿಕೆ ಮಾಡಿ ಕಲಿ ಮತ್ತು ಕಲೆಗೊಂದು ನೆಲೆ ಕರಕುಶಲ ಕಲಿಕಾ ಸ್ಥಳ. ಇಲ್ಲಿಗೆ ಬಂದಾಗ 2 ಚಟುವಟಿಕೆ ಇರುತ್ತೆ. ಇಲ್ಲೇ ಚಟುವಟಿಕೆ ಮಾಡಬೇಕು ಅಂದ್ರೆ, ಉದಾಹರಣೆಗೆ ಆಟಿಕೆ ಮಾಡಿ ಕಲಿಯಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಮಣ್ಣಿನೊಂದಿಗೆ ಬೆಳೆ ಅಂತೇಳಿ. ಮಣ್ಣಿನೊಂದಿಗೆ ಬೆಳೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು 2 ರೆಡಿ ಮಾಡಿದ್ದೀನಿ, ಇನ್ನು ಇಬ್ರು ಇದೀರಲ್ವಾ, ಒಟ್ಟು 4 ಜನ ಇದೀರಲ್ವಾ, ಪ್ರತಿಯೊಬ್ಬರಿಗೂ ಒಂದೊಂದನ್ನ ಈ ರೀತಿ ರೆಡಿ ಮಾಡಬೇಕು. ಇಲ್ಲಿ ಪ್ಲಾಸ್ಟಿಕ್ ಲೋಟ ತಗೊಂಡಿದೀನಿ, ಅದರೊಳಗಡೆ ಮಣ್ಣು ಹಾಕಿದೀವಿ. ಅದಕ್ಕೆ ಏನ್ ಮಾಡ್ಬೇಕು, ಕೆಲವೊಂದು ಕಾಳುಗಳನ್ನಾಗಿರ್ಬೋದು, ರಾಗಿ ಇರ್ಬೋದು, ಇವುಗಳನ್ನ ಏನ್ ಮಾಡ್ಬೇಕು, ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಇದ್ರ ಮೇಲೆಲ್ಲ ಮಣ್ಣನ್ನ ತುಂಬಿ ಇದಕ್ಕೆ ನೀರ್ ಹಾಕಿ ಏನ್ ಮಾಡ್ಬೇಕು, ಇದು ಮೊಳಕೆ ಬಂದು ಗಿಡ ಬೆಳೆಯೋ ರೀತಿಯಲ್ಲಿ ಮಾಡ್ಬೇಕು. ಮೊಳಕೆ ಬರ್ಸಿ ಇದ್ರೊಳಗಡೆ ಇದು ಮಣ್ಣೊಳಗಡೆ ಏನಾಗುತ್ತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಗಿಡ ಬರುತ್ತೆ. ಇವತ್ತು ಹಾಕೋಣ, ಇನ್ನೊಂದು 4 ದಿನ ಬಿಟ್ರೆ ಇದಕ್ಕೆ ಡೈಲಿ ನೀರ್ ಹಾಕ್ಬೇಕು ಮತ್ತೆ ಬಿಸಿಲಿಗೆ ಇಡಬೇಕು. 4 ದಿನ ಬಿಟ್ರೆ ಏನಾಗುತ್ತೆ ಮಕ್ಕಳು, ಇವೆಲ್ಲ ಮೊಳಕೆ ಹೊಡೆದು ಗಿಡಗಳು ಬೆಳೆಯುತ್ತೆ. ಅದನ್ನ ಟೆಸ್ಟ್ ಮಾಡೋಣ. ಇವಾಗ ಸದ್ಯಕ್ಕೆ ಇವನ್ನ ಹಾಕಿಟ್ಟಿದೀವಿ. ಇನ್ನಿಬ್ರಿಗೂ ಕೂಡ ಏನ್ ಮಾಡ್ಬೇಕು, ನಾವಿಲ್ಲಿ ರೆಡಿ ಮಾಡ್ಬೇಕು. ಇನ್ನಿಬ್ರಿಗೆ ರಾಗಿ ಇರ್ಬೋದು ಅಥವಾ ಜೋಳ ಇರ್ಬೋದು, ತಗೊಂಡ್ಬನ್ನಿ, ಅದನ್ನ ಹಾಕಿ ಗಿಡ ಬೆಳೆಸೋದನ್ನ ನೋಡೋಣ, ಆಯ್ತಾ? ನಾವೇ ಇದನ್ನ ಪ್ರಯೋಗ ಮಾಡಿ ನೋಡೋಣ. ಇದು ಒಂದು ಚಟುವಟಿಕೆ ಆಯ್ತು, ಬೆಳೆ ಬೆಳೆಯೋದು, ಆಯ್ತಾ? ಇನ್ನೊಂದು ಚಟುವಟಿಕೆ ದಾರದಿಂದ ಚಿತ್ರರಚನೆ ಮಾಡುವಂಥದ್ದು. ದಾರದಿಂದ ಚಿತ್ರರಚನೆ 2-3ನೇ ಕ್ಲಾಸ್ ಗೊತ್ತಿದೆ ಅವ್ರಿಗೆ, ಮಾಡಿಸಿದ್ದೀನಿ. ಆದ್ರೆ ಇವಾಗ ನಿಮ್ಗೂ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಅದೇ ತರ ಮಾಡೋಣ. ಈಗ ಮಕ್ಕಳ, ದಾರದಿಂದ ಚಿತ್ರರಚನೆನ ನಾನು 2 ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗಲೂ ನಿಮ್ಗೂ ಒಂದು ವಿಧಾನ ತೋರಿಸ್ತೀನಿ, ಇನ್ನೊಂದು ವಿಧಾನನ ಆಮೇಲೆ ಹೇಳ್ಕೊಡ್ತೀನಂತೆ, ಆಯ್ತಾ? ಈಗ ಮೊದಲನೇದಾಗಿ ಏನ್ ಮಾಡಿದ್ದೀನಿ, ಇಲ್ಲಿ ಬಣ್ಣದೊಳಗಡೆ ದಾರವನ್ನು ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಅದನ್ನ ತೆಗೆದ್ಬಿಟ್ಟು ಜೋಡಿಸ್ತಾ ಹೋಗೋಣ, ಆಯ್ತಾ? ನೋಡಿ, ಇದನ್ನ ಈ ರೀತಿಯಲ್ಲಿ ಜೋಡಿಸ್ತಾ ಹೋಗೋಣ. ನೋಡಿ, ಈ ತರ ಜೋಡಿಸಿ ಆದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಒಂದು ಇಲ್ಲಿ ಗಟ್ಟಿಯಾಗಿ ರೀತಿ ಇಟ್ಕೋಬೇಕು. ಏನ್ ಮಾಡ್ಬೇಕು, ಗಟ್ಟಿಯಾಗಿ ರೀತಿ ಇಟ್ಕೊಂಡು ಇದರ ಮಧ್ಯಭಾಗದಿಂದ ಏನ್ ಮಾಡ್ಬೇಕು, ಈ ರೀತಿ ದಾರನ ಎಳಿತಾ ಹೋಗ್ಬೇಕು. ನೋಡಿ, ಈ ರೀತಿ ಎಳಿತಾ ಹೋಗ್ಬೇಕು. ನೋಡಿ, ಚೆನ್ನಾಗಿ ಬಂತಾ? ದಾರದಿಂದ ಚಿತ್ರರಚನೆ ಅಂತ. ಈಗ ಇನ್ನೊಂದಿದೆ, ಇನ್ನೊಂದನ್ನ ಏನ್ ಮಾಡ್ಬೇಕು ಅಂತ ನೋಡಿ, ಇಲ್ಲಿ ಮಾಡ್ತಿದ್ದೀನಿ. ಇದನ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಮಕ್ಕಳ, ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಆಮೇಲೆ ಒಂದ್ ಸೈಡು ಓಪನ್ ಮಾಡಿ, ಇಲ್ಲೇನ್ ದಾರಗಳಿತ್ತಲ್ವಾ ನನ್ನ ಕೈಲಿ, ದಾರದಿಂದ ತೆಗ್ದಿದ್ದೆ ಅಲ್ವಾ, ಅವುಗಳನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದೊಂದನ್ನೇ ಈ ರೀತಿ ಬಿಡಿಸಿ ಈ ರೀತಿ ಇಟ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ, ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಈ ದಾರಗಳನ್ನೆಲ್ಲ ಏನು ಮಾಡಬೇಕು, ಈ ರೀತಿ ಏನು ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲೂ ಕೂಡ ಒಂದು ಚಿತ್ರ ಬರುತ್ತೆ ನೋಡಿ ಇಲ್ಲಿ. ಈ ರೀತಿಯಲ್ಲಿ 2 ರೀತಿಯಲ್ಲಿ ಏನ್ ಮಾಡ್ಬೋದು, ದಾರದಿಂದ ಚಿತ್ರರಚನೆಯನ್ನ ಮಾಡ್ಬೋದು. ಇದನ್ನ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಮಾಡಿ ಹಾಕ್ಬೇಕು. ಇದನ್ನ ಕಲಿಕಾ ಚಕ್ರಕ್ಕೆ ಹಾಕೋಣ, ಆಯ್ತಾ? ಈ ಇಷ್ಟು ಚಟುವಟಿಕೆಗಳನ್ನ 4 ಕಲಿಕಾ ಸ್ಥಳದಲ್ಲಿ ಒಟ್ಟು 8 ಚಟುವಟಿಕೆಗಳನ್ನ ನೀವೇನ್ ಮಾಡ್ಬೇಕು, ಅದಕ್ಕೆ 5 ದಿನ ಟೈಮ್ ಇರುತ್ತೆ. 5 ದಿನದಲ್ಲಿ ನೀವು ಮಾಡ್ಬೇಕಾಗುತ್ತೆ. ಇನ್ನು 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ. ಈ ಒಂದು ಅವಧಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ 2ನೇ ಅವಧಿ ಗಣಿತ ಅವಧಿಯನ್ನು ಸ್ಟಾರ್ಟ್ ಮಾಡಬೇಕು. ಇನ್ನು ಬುನಾದಿ ಸಂಖ್ಯಾಜ್ಞಾನದಲ್ಲಿ ತೂಕ ಮಾಡೋದನ್ನು, ಅಂದರೆ ಪರಸ್ಪರ ತೂಕ ಮಾಡೋಣ ಎಂಬಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಏನು ಬಿಸಿಯೂಟದ ಒಂದು ಆಹಾರ ಪದಾರ್ಥಗಳನ್ನು ತೂಕ ಮಾಡಲಿಕ್ಕೆ ಬಳಸಿರ್ತಾರೆ ಸ್ಕೇಲ್, ಅದನ್ನು ಬಳಸ್ಕೊಂಡು ಅಲ್ಲಿ ಇರುವಂಥ ಧಾನ್ಯಗಳು ಅಂದರೆ ಆಹಾರ ಪದಾರ್ಥಗಳನ್ನು ಬಳಸ್ಕೊಂಡು ನಾವಲ್ಲಿ ಮಕ್ಕಳಿಗೆ ತೂಕ ಮಾಡುವಂಥ ವಿಧಾನವನ್ನು ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ಬಹುದು.
4ನೇ ಅವಧಿ ಸೃಜನಶೀಲ ಕಲೆ. ಇಲ್ಲಿ ದಾರದಿಂದ ಚಿತ್ರರಚನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಟಿಕೆ ಮಾಡಿ ಕಲಿ ಮತ್ತು ಕರಕುಶಲ ಕಲೆ ಕಲೆಗೊಂದು ನೆಲೆ ಅಂತೇಳಿ ಏನು ಕಲಿಕಾ ಸ್ಥಳ ಇದೆಯೋ ಅದರಲ್ಲೂ ಕೂಡ ಈ ಒಂದು ದಾರದಿಂದ ಚಿತ್ರರಚನೆಯನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ಅದೇ ಚಟುವಟಿಕೆಯನ್ನು ಇಲ್ಲಿ ಮತ್ತೊಮ್ಮೆ ಬೇಕಾದರೆ ನೀವು ಪುನರಾವರ್ತನೆ ಮಾಡಿ. ಇಲ್ಲಿ ಎಲ್ಲ ಮಕ್ಕಳಿಂದನೂ ಕೂಡ ನಾವು ದಾರದಿಂದ ಚಿತ್ರರಚನೆ ಮಾಡಿಸಿ ಕ್ರಾಫ್ಟ್ ವರ್ಕನ್ನು ನಾವು ಕಲಿಕಾ ಚಕ್ರಕ್ಕೆ ಹಾಕಬೇಕಾಗತ್ತೆ. ಇದರ ಜೊತೆಗೆ ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ 11ರಲ್ಲಿರುವಂತಹ ಯಾವ ದಾರಿ ನನ್ನದು ಎಂಬಂಥ ಚಟುವಟಿಕೆ ಹಾಳೆಯನ್ನು ಕೂಡ ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಬೇಕಾಗುತ್ತದೆ. ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ. ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ENKಯಲ್ಲಿ RWಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಬೇಕು. ತದನಂತರ ಇಲ್ಲಿ 1ನೇ ತರಗತಿ ಮಕ್ಕಳಿಗೆ ಭಾಷಾಭಿವೃದ್ಧಿಯಲ್ಲಿ ಮೊದಲನೇ ಕ್ಷೇತ್ರ ಆಲಿಸೋದು ಮತ್ತು ಮಾತನಾಡುವುದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಗೀತೆಯನ್ನು ಹಾಡಿಸ್ಬೇಕಾಗತ್ತೆ. ಈಗಾಗಲೇ ಹೇಳ್ಕೊಟ್ರೋ ಪ್ರಾಸಗೀತೆಯನ್ನು ಆದರೆ ಹೇಳ್ಕೊಡ್ಬೋದು, ಇಲ್ಲ ಹೊಸದಾಗಾದರೆ ಹೇಳ್ಕೊಡ್ಬೋದು. ಪ್ರಾಸಗೀತೆಯನ್ನು ಹೇಳ್ಕೊಟ್ಟು ಅದರಲ್ಲಿ ಬರುವಂಥ ಪ್ರಾಸ ಪದಗಳನ್ನು ಮಕ್ಕಳು ಐಡೆಂಟಿಫೈ ಮಾಡೋ ರೀತಿಯಲ್ಲಿ ನಾವು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇಲ್ಲ ಇಲ್ಲಿ ಒಂದು ಹಾಡು ಕೊಟ್ಟಿದ್ದಾರೆ, ಮೊಲದ ಮರಿ ಆಡುವಾರೆ ಅಂತೇಳಿ. ನೀವು ಆ ಒಂದು ಸಾಂಗ್ ಗೊತ್ತಿದ್ರೂ ಕೂಡ ನೀವು ಅಲ್ಲಿ ಹೇಳ್ಕೊಡ್ಬೋದು. ಇನ್ನು 2ನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ಓದು. ಇಲ್ಲಿ ಹೆಸರಿನ ಜಗತ್ತು ಅಂತೇಳಿ ಕೊಟ್ಟಿದ್ದಾರೆ ಚಟುವಟಿಕೆಯನ್ನು. ಈಗಾಗಲೇ ಈ ಚಟುವಟಿಕೆಯನ್ನು ನಾವು 1-2 ಸರಿ ಮಾಡಿದ್ದೀವಿ. ಅಂದರೆ ಅಲ್ಲಿ 2 ಸೆಟ್ಟಲ್ಲಿ ಒಂದೊಂದು ತರಗತಿ ಸನ್ನಿವೇಶದಲ್ಲಿರುವಂತಹ ವಸ್ತುಗಳ ಹೆಸರನ್ನು 2 ಸೆಟ್ಟನ್ನು ಮಾಡ್ಕೋಬೇಕು. ಉದಾಹರಣೆಗೆ ಬಾಗಿಲು 2 ಸೆಟ್ಟು, ಕಪ್ಪು ಹೊಲಗೆ 2 ಸೆಟ್ಟು, ಟೇಬಲ್ 2 ಸೆಟ್ಟು. ಈ ರೀತಿಲಿ ಒಂದು ಸೆಟ್ಟನ್ನು ಆಯಾ ವಸ್ತುಗಳಿರುವ ಜಾಗಕ್ಕೆ ಅಂಟಿಸಬೇಕು. ಇನ್ನೊಂದು ಸೆಟ್ಟನ್ನು ನಾವು ವೃತ್ತಾಕಾರದಲ್ಲಿ ಹಾಕಬೇಕು. ಮಗು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಅದೇ ರೀತಿಯ ಮಿಂಚುಪಟ್ಟಿ ಎಲ್ಲಿದೆ ಅನ್ನೋದನ್ನು ಮಗು ಕಂಡುಹಿಡಿಬೇಕು. ಈ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಉದ್ದೇಶಿತ ಬರಹ. ಈ ಒಂದು ಚಟುವಟಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಇಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ LSಗೆ ಸಂಬಂಧಪಟ್ಟಂತೆ ಏನು ಚಟುವಟಿಕೆಗಳಿರುತ್ತೆ ಅದನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕು. ತದನಂತರ ಮತ್ತೆ RWಗೆ ಸಂಬಂಧಪಟ್ಟಂತೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಇದರ ಜೊತೆಗೆ ವಿದೇಶದ ಬರಹದಲ್ಲಿ ಚುಕ್ಕಿ ಸೇರಿಸು ಅಂಕೆ ಬರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ಮಾಡಬಹುದು. ನಿಮ್ಮ ಹಿಂದ್ಗಡೆ ಬೋರ್ಡಲ್ಲಿ ನಾನು ಚುಕ್ಕಿಗಳನ್ನ ಬರ್ದಿದ್ದೀನಿ, ಚುಕ್ಕಿ ಇಟ್ಟಿದ್ದೀನಿ, ಅಲ್ಲಿ ಸಂಖ್ಯೆಗಳು ಬರುತ್ತೆ. ನೀವು ಅದನ್ನ ನಾನು ಹೇಳ್ಕೊಟ್ಟಿದ್ದೀನಲ್ವಾ ಅದೇ ಮಾದರಿಯಲ್ಲಿ ತಿದ್ದಬೇಕು. ಅಂದರೆ ಆ ಚುಕ್ಕಿಗಳನ್ನ ಸೇರಿಸಿ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳಬೇಕು ನನಗೆ. ಮಾಡಿ. ಆ ಚುಕ್ಕಿಗಳ ಮೇಲೇನೆ ಗೆರೆನ ಎಳಿಬೇಕು ಮತ್ತು ಅದು ಯಾವ ಸಂಖ್ಯೆ ಅಂತ ಹೇಳಬೇಕು. ಆಯ್ತಾ? ವೈಬ್ ಎಷ್ಟು ನಿಂದು ಸಂಖ್ಯೆ? ನಿಂದು 2. ನಿಂದೆಷ್ಟು ಯಶಸ್ವಿನಿ? 1. ವೆರಿ ಗುಡ್. ಬೀಬಸ್ ಎಷ್ಟು ಸಂಖ್ಯೆ? 3. ವೆರಿ ಗುಡ್. ದರ್ಶಿತ್ ಎಷ್ಟು ಸಂಖ್ಯೆ? ಎಷ್ಟು? 4. ವೆರಿ ಗುಡ್. ಇನ್ನು ನೆಕ್ಸ್ಟ್ ಅವಧಿ ಹೊರಾಂಗಣ ಆಟ. ಹೊರಾಂಗಣ ಆಟದ ಅವಧಿಗೆ ಹೋಗೋಕ್ಕಿಂತ ಮುಂಚೆ ನಾವಲ್ಲಿ RWದ ಚಟುವಟಿಕೆಗಳನ್ನು 2 ಮತ್ತು 3ನೇ ತರಗತಿ ಮಕ್ಕಳು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಮಾರ್ಗದರ್ಶನವನ್ನು ಮಾಡಿ ಹೋಗಬೇಕಾಗತ್ತೆ. ತದನಂತರ ಇಲ್ಲಿ ಮ್ಯೂಸಿಕಲ್ ಚೇರ್ ಎಂಬಂಥ ಆಟ ಏನಿದೆಯೋ ಅದೇ ಮಾದರಿಯಲ್ಲಿ ಒಂದು ಆಟವನ್ನು ಆಡಿಸ್ಬೇಕಾಗತ್ತೆ. ನಾನಿಲ್ಲಿ ಇದರ ಬಗ್ಗೆ ವಿಡಿಯೋ ಇದೆ, ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಮ್ಯೂಸಿಕಲ್ ಚೇರ್ ಅಂತ ಗೊತ್ತಿರಬೇಕು, ಅದೇ ಥರ ಇದು ಆಟ. ಆಯ್ತಾ? ಇಲ್ಲಿ ಫೈರ್ ಆನ್ ದ ಮೌಂಟೇನ್ ಅಂತ ಹಾಡು ಹೇಳ್ಕೊಂಡು ನೀವು ಏನು ಮಾಡಬೇಕು, ರೌಂಡ್ ಹಾಕಬೇಕು. ಸ್ಟಾಪ್ ಅಂದಾಗ ಏನು ಮಾಡಬೇಕು, ಒಬ್ಬೊಬ್ಬರು ಒಂದೊಂದು ಚೇರಲ್ಲಿ ಕೂತ್ಕೋಬೇಕು. ಆಯ್ತಾ? ನೀವು ಕೂತ್ಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ, ಯಾರ್ದಾರು ಒಬ್ರದ್ದು ಹೆಸರು ಹೇಳ್ತೀನಿ. ಆ ಹೆಸರು ಹೇಳ್ದವರು ನಿಮ್ಮ ಒಂದು ಚೇರ್ ಮೇಲೆ ನಾನು ಫ್ಲ್ಯಾಶ್ ಕಾರ್ಡ್ ಇಟ್ಟಿದ್ದೀನಿ. ಆ ಫ್ಲ್ಯಾಶ್ ಕಾರ್ಡಲ್ಲಿ ಸಂಖ್ಯೆಗಳಿರುತ್ತೆ, ಅದು ಎಷ್ಟು ಅಂತ ನನಗೆ ಹೇಳಬೇಕು. ಆಯ್ತಾ? ಆಡ್ತೀರಲ್ಲ? ಓಕೆ, ರೆಡಿ, ಸ್ಟಾರ್ಟ್. ಸ್ಟಾಪ್. ಹಾ, ಭಗತ್ ಎಷ್ಟಿದೆ? ವೆರಿ ಗುಡ್, ಸರಿಯಾಗಿ ಹೇಳಿದ್ದಾನೆ. ಹಾ, ರನ್. ಮತ್ತೆ ಫೈರ್ ಆನ್ ದ ಮೌಂಟೇನ್. ಸ್ಟಾಪ್. ಬಾ, ಈ ಕಡೆ ಜಾಗ ಇದೆಯಲ್ಲ. ಓಡ್ಬೇಕಾದ್ರೆ ತಳ್ಕೊಂಡು ಓಡಾಡಬಾರ್ದು ಮಕ್ಕಳ. ಹಾ, ದರ್ಶಿತ್, ಹಾ, ನಿನ್ ಜಾಗದಲ್ಲಿ ಎಷ್ಟಿದೆ ಹೇಳು. ಸರಿ ಸರಿ, ಏಯ್ ಸರಿ ತೋರಿಸಿ, ಈ ಕಡೆ
ತೋರಿಸು. ಎಷ್ಟು ಎಷ್ಟು ಗುಡ್. ಹಾಂ, ಮತ್ತೆ ಸ್ಟಾರ್ಟ್ ಮಾಡಿ. ಇದಾದ ನಂತರ ಇಲ್ಲಿ 20 ನಿಮಿಷಗಳ ಒಂದು ಹೊರಾಂಗಣ ಆಟದ ಅವಧಿ ಮುಗಿದ ನಂತರ ನಾವೇನು ಮಾಡಬೇಕಾಗುತ್ತೆ ಅಂದರೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇದುಬಂಧ ಚಟುವಟಿಕೆಗೆ ಮಾರ್ಗದರ್ಶನ ಮಾಡಿಬಿಟ್ಟು ಮತ್ತೆ ಹೊರಾಂಗಣ ಆಟದಲ್ಲಿ ಭಾಗವಹಿಸಬೇಕಾಗತ್ತೆ. ಸೊ ಹೊರಾಂಗಣ ಆಟದಲ್ಲಿ ನೀವು ವಿಡಿಯೋವನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಆ ಒಂದು ಸಂಗೀತದ ಅಂಕೆಗಳು ಅಂತೇಳಿ ಏನು ಚಟುವಟಿಕೆ ಇದೆ ಅದನ್ನು ನಿರ್ವಹಣೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅವಧಿ ಕಥಾ ಸಮಯ. ಕಥಾ ಸಮಯದಲ್ಲಿ ಗ್ರ್ಯಾಂಡ್ ಪಾಸ್ ಗಿಫ್ಟ್ ಎಂಬಂಥ ಒಂದು ಕಥೆಯನ್ನು ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಈ ಒಂದು ಕತೆ ನಿಮ್ಮ ಒಂದು ಹಳೆಯ ಕೈಪಿಡಿ ಅಂದರೆ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಹಳೆಯ ಕೈಪಿಡಿ ಏನಿದೆಯೋ ಅದರಲ್ಲಿ ಇದೆ. ಅದನ್ನು ನೋಡಿ ನೀವು ಗ್ರ್ಯಾಂಡ್ ಪಾಸ್ ಗಿಫ್ಟ್ ಎಂಬಂತಹ ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕೊನೆಯ ಅವಧಿ ಮತ್ತೆ ಸಿಗೋಣ. ಇಲ್ಲಿ ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು. ಹಾಗೆ ಈ ಒಂದು ಕಲಿಕಾ ಸ್ಥಳಗಳಲ್ಲಿ ನಾವೇನು ಹೊಸ ಚಟುವಟಿಕೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವೋ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಬೇಕಾದರೂ ನೀವು ಮನೆಗೆ ಹೋಮ್ವರ್ಕ್ ರೂಪದಲ್ಲಿ ಕೊಡ್ಬೋದು. ಅದಾದ ನಂತರ 2 ಮತ್ತು 3ನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಡೇಟ್ ಸಿಗ್ನೇಚರ್ ಹಾಕಬೇಕು. ಜೊತೆಗೆ ದಿನಚರಿಯನ್ನು ಕೂಡ ನಾವಲ್ಲಿ ಬರೀಬೇಕಾಗತ್ತೆ. ಇದಿಷ್ಟು 28ನೇ ದಿನದಲ್ಲಿ ನಿರ್ವಹಿಸಬೇಕಾಗಿರುವಂತಹ ಚಟುವಟಿಕೆಗಳು. ಧನ್ಯವಾದಗಳು.